ನಮಸ್ಕಾರ ವೀಕ್ಷಕರೇ, ನಾನು ಮನೋಜ್ ಗೌಡ ಕುಡೆಕಲ್ಲು. ಕನ್ನಡ ಜನಪದ ಮತ್ತು ಸಾಹಿತ್ಯದ ಒಂದು ಬೆನ್ನೆಲುಬು ಆಗಿರುವಂತಹ ಸೋಬಾನೆ ಪದ ನಿಮಗೆಲ್ಲ ತಿಳಿದೇ ಇದೆ. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಕೊಡಗಿನ ಗಡಿಭಾಗ ಪ್ರದೇಶವಾದಂತಹ ಪೆರಾಜೆ ಎಂಬಂತ ಗ್ರಾಮದಲ್ಲಿ ಜನಾರ್ದನ ಗೌಡ ಅನ್ನುವಂಥ ಒಬ್ಬ ಕಲಾವಿದರ ಜೊತೆಗೆ, ಅಂದರೆ ಸೋಬಾನೆ ಹಾಡುಗಾರ ಜೊತೆಗೆ ನಾನಿದ್ದೇನೆ. ನಾನು ಇವತ್ತು ಈ ಸಾಂಪ್ರದಾಯಿಕ ಶೈಲಿಯ ಪಾರಂಪರಿಕ ಒಂದು ಸೋಬಾನೆಯ ಹಾಡುಗಳನ್ನ ಅವರ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಅವರು ಇನ್ನು ಕೆಲವು ಸೋಬಾನೆ ಹಾಡುಗಳು ಹೆಣ್ಣು ವಹಿಸಿಕೊಡುವಂತಹ ಒಂದು ಸೋಬಾನೆ ಅಲ್ಲ ಸೋಬಾನೆ ಹೆಣ್ಣು ವಹಿಸಿಕೊಡುವ ಸೋಬಾನೆ ಮತ್ತು ಇನ್ನೊಂದು ಹಾಡುಗಳು ಮತ್ತು ಅವರಿಗೆ ತಿಳಿದ ಅಮೂಲ್ಯವಾದಂತಹ ಕೆಲವು ಸೋಬಾನೆ ಪದಗಳನ್ನ ನಿಮ್ಮ ಮುಂದೆ ನಾವು ತೋರಿಸೋರಿದ್ದೇವೆ. ಹಾಗಾದ್ರೆ ನಾನು ಜನಾರ್ದನ ಗೌಡರನ್ನ ಸ್ವಾಗತಿಸ್ತೇನೆ ಈ ನಮ್ಮ ಚಾನಲ್ಗೆ. ಒಂದು ಈ ಸೋಬಾನೆಯ ಒಂದು ಲೋಕಕ್ಕೆ ನೀವು ಹೇಗೆ ಬಂದ್ರಿ ಮತ್ತು ನಿಮ್ಮ ಅನುಭವ ಹೇಗಿತ್ತು ಅಂತ ಒಂದು ಎರಡು ಮಾತುಗಳು ಹೇಳ್ಬೋದಾ? ಅಂದ್ರೆ ಈ ಸೋಬಾನೆ ಅಂದ್ರೆ ನಮ್ಮ ತಾಯಿಯ ಕಾಲದಿಂದ, ತಾಯಿಯ ತಂದೆಯ ಕಾಲದಿಂದ ಅವರು ಕಲ್ತ್ಕೊಂಡು ಬಂದಂತ ಹಾಡು. ನಮ್ಮ ತಾಯಿ ಮಾಡಿದ್ರು, ನಮ್ಮ ತಾಯಿಗೊಂಡು ನಮ್ಮ ಅಕ್ಕಂದಿರು ಮಾಡಿದ್ರು. ಆ ನಂತರ ಅವರು ಹೇಳುವಾಗ ನನಗೂ ಇದೊಂದು ಆಸಕ್ತಿ ಬಂತು, ನಾನು ಯಾಕೆ ಇದನ್ನು ಹಾಡಬಾರದು, ಕಲಿಬಾರದು. ನಮ್ಮ ಅಜ್ಜನ ಪುಸ್ತಕ ನಮ್ಮ ಇದರ ಕಲ್ಲಪಳ್ಳಿಯಲ್ಲಿ ನಮಗೆ ಸಿಕ್ಕಿತ್ತು. ನಮ್ಮ ಮಾವನವರು ಕೊಟ್ರು. ಅಂದ್ರೆ ಮನೆ ಮೂಲದಲ್ಲಿ ನಮ್ಮ ಮನೆ ಮೂಲ ವ್ಯಾಪಾರೆ ಇದು ಮಡಿಕೇರಿ ತಾಲೂಕು ಪುತ್ತೇಪರಾಜ ಗ್ರಾಮದ ವ್ಯಾಪಾರಿ ಭೋಜಪ್ಪನವರ ಮಗ, ಭೋಜಪ್ಪ ಲಕ್ಷ್ಮಿಯವರ ಮಗ. ನಾನು ಕೊನೆಯವನು, ನಾಲ್ಕನೆಯವನಾಗಿ ಜನಾರ್ದನ ಅಂತ ನನ್ನ ಹೆಸರು. ಹಾಗೆ ನಾನು ಅದರಲ್ಲಿ ಈ ಕಲ್ತ್ಕೊಂಡು ನಾನು ಒಂದು ಕಲಿಯುವಂತ ಒಂದು ಆಸಕ್ತಿ ಬಂತು ನನಗೆ. ಯಾವ ಪ್ರಾಯ ಇರ್ಬೋದು ನೀವು ಕಲಿಯುವ? ಪ್ರಾಯ ನಾನು ಅವಾಗಂದ್ರೆ ಒಂದು 33-34 ವರ್ಷ ಆದ್ಮೇಲೆ ನಾನು 36ರಲ್ಲಿ ಮದುವೆ ಆಗಿದ್ದು. 34 ವರ್ಷದಲ್ಲಿ ನಾನು ಶುರು ಮಾಡಿದ್ದೇನೆ ಕಲಿ. ನಾನು ಆ ಮುಂಚೆ ನಾನು ಸಾಧಾರಣ ಕಲ್ತದ್ದು ಎಲ್ಲರಿಗೆ ನನಗೆ ಗೊತ್ತಾಯಿತು. ಆ ನಂತರ ಎಲ್ಲ ಹೇಳಿದ್ರು, ಅವ್ರು ಮಾಡ್ತಾರೆ, ಕೇಳ್ತಾರೆ, ಇದು ಸೋಬಾನೆ ಹಾಡ್ತಾರೆ ಅಂತ ಹೇಳಿದ್ರು. ನಾನೊಂದು ಪ್ರಶ್ನೆ ನಿಮ್ಮ ಮಧ್ಯದಲ್ಲಿ. ಸಾಮಾನ್ಯವಾಗಿ ನಾವಿಲ್ಲಿ ನಮ್ಮ ಈ ತುಳುನಾಡಿನ ಗೌಡರ ಅರೆಭಾಷೆ ತುಳು ಗೌಡರು ಮತ್ತು ಅರೆಭಾಷೆ ಗೌಡರಲ್ಲಿ ಸೋಬಾನೆ ಹೇಳುವಂಥದ್ದು ಸಾಮಾನ್ಯವಾಗಿ ಮಹಿಳೆಯರು, ಸಾಮಾನ್ಯವಾಗಿ ನಾವು ಕಾಣುವಂಥ ಮಹಿಳೆಯರು. ಆದ್ರೆ ವಿಶೇಷವಾಗಿ ನೀವು ಒಬ್ಬ ಪುರುಷರಾಗಿ ಆ ಸೋಬಾನೆ ಕಡೆ ನಿಮಗೆ ಒಲವು ಯಾಕೆ ಬಂತು? ಅದಂದ್ರೆ ನಮ್ಮ ತಾಯಿಯ ತಂದೆ ಅವರು ತುಂಬಾ ಚೆನ್ನಾಗಿ ಕಲಿತಿದ್ದಾರೆ. ಹಾಗೆ ನಮಗೆ ಯಾಕೆ ಅವರು ತರ ಗಂಡು ಇದು ಪುರುಷರಲ್ಲ, ನಾವು ಯಾಕೆ ಕಲಿಬಾರದು ಅಂತೇಳಿ ನನಗೊಂದು. ಕೆಲವರು ಇಲ್ಲಿ ಕಲಿತೆ. ನಮ್ಮ ಬಂಗಾರಕೋಡಿಯಲ್ಲಿ ಒಬ್ರು ಇದ್ರು, ಬಾಲಕೃಷ್ಣ ಅವರು. ಅವರು ಎಲ್ಲನವರು ನಿಮ್ಮ ಈ ಹೊರಗಿನ ಒಬ್ರು ಹೇಳುದು, ಒಳಗಿಂದ ಹೇಳುದು, ಈ ಹೆಣ್ಣಿನ ಬಾಲ್ ತಡೆಯುವಂತ ಹಾಡು ಕೂಡ ಅವ್ರು ಹೇಳ್ತಿದ್ರು. ಅಷ್ಟು ರಾಗ ಚೆಂದಾಗಿ ಹೇಳ್ತಿದ್ರು. ಹಾಗೆ ನಮಗೂ ಕೂಡ ಯಾಕೆ ನಮ್ಮ ತಾಯಿಯ ತಂದೆಯ ಇದು ನಮಗೆ ಯಾಕೆ ಬರಬಾರ್ದು ಅಂತ ನನಗೊಂದು ಆಸಕ್ತಿ ಬಂತು. ಹಾಗೆ ಆ ಪುಸ್ತಕ ನಮ್ಮ ಮಾವನೊಬ್ರು, ಕೊನೆಯ ಮಾವನವರು ಬೆಂಗಳೂರು ವಿಧಾನಸೌಧದಲ್ಲಿದ್ರು. ಅವರು ತಂದ್ರು, ಅಲ್ಲಿ ಕೋಳಿ ಇದನ್ನು ತಗೊಂಡೋಗಿತ್ತು. ಆಗ ನಮ್ಮ ಚಿಕ್ಕಮ್ಮನ ಮಗಳು ಅವರು ತಗೊಂಡ್ರು. ನಿನಗೆ ಬೇಡಪ್ಪ, ನಿನ್ನ ಕಲಿಕ್ಕಿಲ್ಲ, ನೀನು ಹುಡುಗಿ ಅಲ್ಲ, ನಿನಗೆ ಆಗ್ಲಿಕ್ಕಿಲ್ಲ, ನೀನು ನಾಳೆ ಮದುವೆಗೆ ಹೋಗೋಳು, ಮಕ್ಕಳಾದ ಮುಂದೆ ನಿನಗೆ ಆಗ್ಲಿಕ್ಕಿಲ್ಲ, ನೀನು ಅದು ಪುಸ್ತಕವನ್ನು ಮೂಲೆಯಲ್ಲಿ ಹಾಕಿದ್ರು. ಇಲ್ಲ ಕುಂಜಣ್ಣ, ಇಲ್ಲ ನಾನು ಕಲ್ತು ನಿನಗೆ ಕೊಡ್ತೇನೆ ಅಂತ ನಾನು ಹೇಳಿದೆ. ಹಾಗೆ ಅದನ್ನು ನಾನು ತಂದು, ಅದರಲ್ಲಿ ಸುಮಾರು ಹಾಡು ಉಂಟು, ಆದ್ರೆ ಇದೊಂದು ಹಾಡು ಚಂದ ಕಲಿಬೇಕು ನನಗೆ ತುಂಬಾ ಆಸಕ್ತಿ ಬಂತು. ಹಾಗೆ ಕಲ್ತು ಹುಲ್ಲಿಗೆ ಹೋಗುವಾಗ, ಸೊಪ್ಪಿಗೆ ಹೋಗುವಾಗ, ಎಲ್ಲಿ ಹೋದ್ರು ನಾನು ಅದನ್ನು ಹಾಡಿಕೊಂಡೆ ನಾನು ಸೊಪ್ಪು ಹುಲ್ಲು ಮಾಡುವುದು. ಹಾಗೆ ನನಗೆ ತುಂಬಾ ಆಸಕ್ತಿ ಬಂತದಲ್ಲಿ. ನಾನು ಕಲ್ತೆ, ಸರಾಗವಾಗಿ ನನಗೆ ಆಯ್ತು. ಆ ನಂತರ ಹೋದಲೆಲ್ಲ ಕೆಲವರಿಗೆ ಗೊತ್ತಾಯ್ತು, ಅವನು ಹೆಣ್ಣು ಹಚ್ಚಿ ಕೊಡ್ತಾನೆ, ಅವ್ನು ಚಂದ ಹಾಡ್ತಾನೆ, ಹಾಗೆ ಎಲ್ಲ ಹೇಳಿದ್ರು. ಅವಂತರ ಎಲ್ಲ ನನ್ನನ್ನು ಕರೀಲಿಕ್ಕೆ ಶುರು ಮಾಡಿದ್ರು. ಸಾಧಾರಣ ಸುಮಾರು ಅಂದ್ರೆ ಒಂದು 20 ವರ್ಷದಿಂದ ನಾನು ಅದನ್ನೇ ಎಲ್ಲರಿಗೂ ಹೋದ್ರೆ, ಎಲ್ಲ ಕಡೆಯಲ್ಲಿ ಎಲ್ಲರೂ ಕರೆಯುವಾಗ ನಾನು ಹೋಗಿ ಹಾಡ್ತಿದ್ದೆ. ಭಾರಿ ಚಂದ ಉಂಟು, ಭಾರಿ ನಿಮ್ಮ ಇದು ಹಾಡು ಅಷ್ಟು ಸ್ಪಷ್ಟವಾಗಿ ಉಂಟು, ಎಲ್ಲೆಲ್ಲಿ ಕೂರ್ಬೇಕು ಅಲ್ಲೆಲ್ಲಿ ನೀವು ಕಂಠವಾಗಿ ನೀವು ಕೂರಿಸ್ತೀರಿ ಅಂತ ನನ್ನನ್ನು ಭಾರಿ ಹಾರಿಸಿದ್ರು. ಅದು ಕೇಳಿದ್ರು ವೀಕ್ಷಕರೇ. ಈಗ ಕನ್ನಡ ಸೋಬಾನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆ ಮತ್ತು ಕಾಸರಗೋಡಿನ ಹೊಸದುರ್ಗ ಈ ಪ್ರದೇಶದಲ್ಲಿ ಇರುವಂತದ್ದು. ನಮ್ಮ ಇಲ್ಲಿಯ ಮಾತೃಭಾಷೆ, ಹೆಚ್ಚಿನವರ ಮಾತೃಭಾಷೆ ಅರೆಭಾಷೆ. ಇಲ್ಲಿಯ ಅರೆಭಾಷೆ ಒಕ್ಕಲಿಗ ಗೌಡ ಸಮುದಾಯದ ಭಾಷೆ ಅರೆಭಾಷೆ. ಮತ್ತು ತುಳು ಪ್ರದೇಶ ಅಂದ್ರೆ ಬೆಳ್ತಂಗಡಿ ಆಗಿರ್ಬೋದು, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಇಲ್ಲಿ ತುಳು ಮಾತೃಭಾಷೆ ಆಗಿರುವಂತಹ ಜನಗಳು, ಗೌಡರು ಇರುವಂತದ್ದು. ಆದ್ರೆ ನಮ್ಮ ಮದುವೆಯ ಬೆನ್ನೆಲುಬಾಗಿರುವಂತದ್ದು ಸೋಬಾನೆ ಪದಗಳು. ಆ ಸೋಬಾನೆ ಪದಗಳು ಇರುವಂತದ್ದು ಅಪ್ಪಟ ಕನ್ನಡ ಸೋಬಾನೆಗಳು. ಅದನ್ನ ನಾವು ಎಷ್ಟೋ ವರ್ಷಗಳಿಂದ ನಾವು ತಂದಿರ್ಬೋದಲ್ಲ, ಎಲ್ಲಿಂದ ನಮಗೆ ಗೊತ್ತಿರ್ಲಿಕ್ಕಿಲ್ಲ. ಸಾಮಾನ್ಯ ಸುಮಾರು ವರ್ಷದಿಂದ. ಅಂದ್ರೆ ಕೆಲವೆಲ್ಲ ಹಾಡುಗಳು ಉಂಟು, ದೇವರ ಹಾಡುಗಳು, ಕೆಲವರು ನಮ್ಮ ತಾಯಿ ಹೇಳ್ತಿದ್ರು. ಅವರ ರಾಗ ಅಷ್ಟು ಚಂದ ಇತ್ತು, ಅವರು ಕೂಡ ಚಂದಾಗಿ ಹಾಡ್ತಾರೆ. ಹಾಡು ನಾನು ಕಲ್ತಿದೆ, ಅದು ನನಗೆ ಮರ್ತು ಹೋಯ್ತು ಮಾತ್ರ. ಹಾಗಾಗಿ ಅರೆಭಾಷೆ ಒಕ್ಕಲಿಗ ಗೌಡ ಸಮುದಾಯ ಮತ್ತು ತುಳು ಒಕ್ಕಲಿಗ ಗೌಡ ಸಮುದಾಯ ಇಲ್ಲಿನ ಮದುವೆಯಲ್ಲಿ ಇರುವಂತಹ ಈ ಸೋಬಾನೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಅಪಾರವಾದ ಒಂದು ಕೊಡುಗೆ ಕೊಟ್ಟಿದೆ ಅಂತ ನಾವು ಹೇಳ್ಬಹುದು. ಹಾಗಾದ್ರೆ ಬನ್ನಿ, ಜನಾರ್ದನ ಗೌಡರು ಇನ್ನು ಈಗ ಅವರು ಮುಖ್ಯವಾಗಿ ಕೆಲವೊಂದಷ್ಟು ಸೋಬಾನೆಗಳನ್ನ ಮಾತ್ರ ಹೇಳೋರಿದ್ದಾರೆ. ಅಂದ್ರೆ ತುಂಬಾ ಗೊತ್ತಿದೆ ಅವರಿಗೆ, ಆದ್ರೆ ಅಗತ್ಯವಾಗಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಮದುವೆಯಲ್ಲಿ ನಾವು ಮದುವೆ ಮಾಡ್ಬೇಕಾದ್ರೆ
ಹೊಸ ತಲೆಮಾರಿನ ನಮ್ಮಂತ ಜನಗಳಿಗೆ ನಮಗೆ ಸೋಬಾನೆ ಗೊತ್ತಿಲ್ಲ. ನಾನು ಹುಡುಗ, ನಾನು ಬಹುಶಃ ಗೊತ್ತಿಲ್ಲ ಕಲಿತಾನೆ ಇಲ್ಲ ಅಂತೇಳಿ. ಆದ್ರೆ ಹುಡುಗಿಯರು ಕಲಿತಾರ ಇಲ್ಲ ಅಂತೇಳಿ ಇದು ಪ್ರಶ್ನೆ ನಮಗೆ. ಬಹುಶಃ ಎಲ್ಲಿಯಾದ್ರೂ ಒಂದು 10-15 ವರ್ಷದ ನಂತರ ಯಾರಾದ್ರೂ ಒಂದು ಹುಡುಗಿ ಯಾರು ಕಲಿಯುವ ಆಸಕ್ತಿ ಇದ್ದವರು ಬಹುಶಃ ಇಂಥ ಒಂದು ಈ ರೆಕಾರ್ಡ್ ಆಗಿರುವಂತ ಒಂದು ಸೋಬಾನೆಯನ್ನ ನೀವು ಬರೆದು, ಬಹುಶಃ ಸಾಧ್ಯ ಆದ್ರೆ ನಾನು ಇದನ್ನ ಬರೆದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ನೀವು ಅದನ್ನ ಉಪಯೋಗಿಸ್ಕೊಳ್ಬಹುದು. ಇವತ್ತು ಅಲ್ಲ ಇದ್ರೆ ಯಾವತ್ತೂ ಒಂದು ದಿವಸ ಈ ವಿಡಿಯೋ ಯಾವಾಗವರೆಗೆ ಯೂಟ್ಯೂಬ್ ನಲ್ಲಿ ಇರ್ತದೆ ಅವಾಗ ನೀವು ಇದನ್ನ ಬಳಸಿಕೊಳ್ಬಹುದು. ಹಾಗಾದ್ರೆ ಬನ್ನಿ, ಜನಾರ್ದನ ಗೌಡ್ರಿಂದ ಒಂದು ಯಾವ್ದೀಗ ಶುರುವಿಗೆ ನಾವು ಹೇಳುದು ಎಮ್ಮ ಮನೆಯಂಗಳದಿ ಅಂತ ಹೇಳುವಂತ ಒಂದು ಸೋಬಾನೆ, ಹೆಣ್ಣು ಇಳಿಸಿಕೊಡುವ ಸಮಯದಲ್ಲಿ ಹೇಳುವಂತ ಒಂದು ಸೋಬಾನೆಯನ್ನ ಹೇಳುವರಿದ್ದಾರೆ. ಬನ್ನಿ ಕೇಳೋಣ. ಈಗ ನನ್ನ ಹೆಸರು ವೈಬಿ ಜನಾರ್ದನ, ವ್ಯಾಪಾರಿ ಮನೆ, ಕುತ್ತೆಪರಾಜ ಗ್ರಾಮ. ನಾನೀಗ ಒಂದು ಸೋಬಾನೆಯನ್ನು ಹೆಣ್ಣು ಇಳಿಸಿಕೊಡುವ ಹಾಡನ್ನು ನಾನು ಈಗ ಪ್ರಾರಂಭ ಮಾಡ್ತೇನೆ. ಹೇಳಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೋ ಫಲಸಾಲ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನು ತುಂಬಲೋಪಿಸುವೆವು. ಮರೆಮೋಷ ಕೊಂಕುಗಳ ಅರಿಯಳಿವಳು ಇನಿತು ವಿಶ್ವಾಸಗಳ ಕಂಡರಿಯವಳು. ಕಷ್ಟಗಳ ಸಹಿಸದೆಯೇ ಕಾಣದೆಯೇ ಬೆಳೆದವಳು. ಸಲಹಿಕೊಳ್ಳಿರಿ ಮಗುವನೋಪಿಸುವೆವು. ಹಿರಿಮಂಜು ಬಳಲಿಸಿದ ಹೂವಿನಂತೆಯೇ ಸುಖದಲ್ಲಿ ದುಃಖದಲ್ಲಿ ಎಲ್ಲದೆ ಸೇರುವಿಕೆಯಲಿ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿಯವಳು. ನಿಮಗಿವಳು ನೀಡುತ್ತೀಯ ಹಾಲು ಹಣ್ಣುಗಳ ಸವಿ. ಎಂದೆಂದು ಇವಳ ನಡೆ ನಿಮ್ಮ ಪರವಾಗಿ ನಿಮ್ಮ ಕೀರುತಿ ಬೆಳೆಯಲಿವಳ ಸೌಜನ್ಯದಲ್ಲಿ. ನಿಮ್ಮ ಕೋಲಶೀಲಗಳು ಪರಿಮಳಿಸಲಿ ನಿನ್ನ ಮಡದಿಯ ಕೊಂಡು ಸುಖವಾಗಿರು ಮಗುವೆ. ನಿಮ್ಮ ಸೊಸೆ ಸೋದರಿಯ ಕೊಳ್ಳಿರಿವಳ. ನಿನ್ನ ಮಡದಿಯ ಕೊಂಡು ಸುಖವಾಗಿರು ಮಗುವೆ. ನಿಮ್ಮ ಸೊಸೆ ಸೋದರಿಯ ಕೊಳ್ಳಿರಿವಳ. ಜೀವನದ ಸಾಗರದಿ ಸಂಸಾರ ನೌಕೆಯನು ಆದರಿಪ ಹುಟ್ಟಿನಂತ ಜೀವಿವಳ. ಕೈ ಬಿಡದೆ ಕಾವುದೈ ಪ್ರೇಮದಿಂದಿನವು ಇಂದಿನೆಂದೆಂದಿಗೂ ನಿಮ್ಮವಳು ಮುಂದೆ. ಇಂದಿನೆಂದೆಂದಿಗೂ ನಿಮ್ಮವಳು ಮುಂದೆ. ಅತ್ತೆ ಮಾವಂದಿರನು ತಾಯಿ ತಂದೆಯೆಂದೆರೆತು ನಿತ್ಯ ನಿರ್ಮಲೆಯಾಗಿ ಸೇವೆಯನ್ನು ಮಾಡು. ಪತಿಯೇ ದೇವರು ನಿನಗೆ ಬೇರೆ ದೇವರುಗಳಿಲ್ಲ.
ಪತಿಯೇ ಗತಿ ನಿನಗೆ, ಪತಿಯೇ ಸರ್ವಸ್ವವು. ಪಾದ ಸೇವೆಯ ಮಾಡು ದಾಸಿಯಂತಿರು ನೀನು, ಪತಿಯ ಗ್ರಹ ಕೃತ್ಯದೊಳು ಮೈತ್ರಿ ನೀನವಗೆ. ಉಣಿಸುಗಳ ನಿಯಲಾತನ ಮಾತೆಯೇ ನೀನು, ಪ್ರೀತಿಯಿಂದೊಡಗೂಡಿ ಸಂತಸದಿ ಬಾಳು, ಪ್ರೀತಿಯಿಂದೊಡಗೂಡಿ ಸಂತಸದಿ ಬಾಳು. 10 ತಿಂಗಳ ತನಕ ಹೊತ್ತು ಸಲಹಿದೆ ತಾಯೇ, ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ. 10 ತಿಂಗಳ ತನಕ ಹೊತ್ತು ಸಲಹಿದೆ ತಾಯೇ, ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ. ಆ ಮನೆ ಅವರೇ ನಿನ್ನವರು ಮುಂದೆ, ಅವರೇ ತಾಯಿಗಳು ಸಕರು ಭಾಗ್ಯವನ್ನು ಬೆಳೆಸುವರು. ಅವರೇ ದೇವರು ನಿನಗೆ ದೇವರುಗಳು, ಅವ ಬಳುವಳಿಯಾಗಿ ಕೊಡಲಿ ಮಗಳೇ ನಿನಗೆ. ಅವ ವಸ್ತುವನಿತು ಕಳುಹಿಸಲಿ ಮನೆಗೆ, ಮಾವನ ಮನೆಗಿಂದು ತೆರಳುವ ಮಗಳೇ. ದೇವರೀತಃ ವಸ್ತು ವಾಹನವ ಇಡಲಿ, ಬಡತನದಿ ಬೆಂದು ಬಡವಾಗಿರುತ್ತೀರ್ದು. ಕಡು ಮಮತೆಯಲ್ಲಿ ನಿನ್ನ ಸಾಕಿ ಸಲಹಿದೆನು, ಅಡಿಗಡಿಗೆ ಬರುತ್ತೀರ್ದ ತೊಡರುಗಳ ಸಹಿಸಿ. ಬಡತನದ ಕಡಲಿನ ದಡ ಸೇರದಿರ್ದೆ, ಮಗಳೇ 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 ನಾವೇನು ಕೊಡಲಿ ನಿನಗೆ. ಮಗಳೇ 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 ನಾವೇನು ಕೊಡಲಿ ನಿನಗೆ. ಹೋಗುವಾಗ ಅಗಲಿಕೆಯ ಉಪದೇಶ ನಿನಗೆ, ಪತಿಗೆ ಸತಿಯೆಂಬ ಶ್ರುತವಚನವನು ಮತಿಯುತಳೆ ನೀ ನಡೆಸುತ್ತ ಬಾಳೆ. ಪತಿಯ ಮಾತನ್ನು ಅಲ್ಲಗಳೆದಿರು ಮಗುವೆ, ಪತಿಯೇ ಪರದೈವವೆಂದು ನಂಬಿರು ವಧುವೆ. ನಿನ್ ಕಣ್ಣ ರಾಶಿಕೊಳ್ಳ ಮುದ್ದು ನೀನಳದಿರು, ತಾಯಿರ ತಂದೆಯರ ಪಡೆಯಲಿವಳ. 2 ಮನೆಗಳ ಹೆಸರು ಖ್ಯಾತಿಗಳು ಉಳಿಸುವಂತೆ, 2 ಮನೆಗಳ ಹೆಸರು ಖ್ಯಾತಿಗಳು ಉಳಿಸುವಂತೆ. ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕಿರು ಮಗುವೆ, ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕಿರು ಮಗುವೆ. ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕಿರು ಮಗುವೆ. ಸೋಬಾನೆ ಅಂತಂದ್ರೆ ಒಂದು ನಿಮಗೆ ಜನಪದ ಶೈಲಿಯಲ್ಲಿ ಹೋಗ್ತದೆ ಅಂತ ಅಂದ್ಕೊಳ್ತೀವಿ, ಆದ್ರೆ ಇದು ರೋಮಾಂಚನ ಹೋಗ್ತದೆ. ಕೇಳ್ತಾ 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 ಹೋದಾಗೆ ಬಹುಶಃ ಮದುವೆ ಮಂಟಪದಲ್ಲಿರುವಂತ ಹೆಣ್ಣು ಮಗಳು ಮತ್ತೆ ಅವರ ಮನೆ ಕುಟುಂಬಕ್ಕೆ ಅದು ರೋಮಾಂಚನವಾಗಿರ್ತದೆ. ಯಾಕಂದ್ರೆ ಅವರ ಜೀವನದ
ಆ ಶೈಲಿ, ಅವರ ನಡೆದು ಬಂದ ದಾರಿಯನ್ನೆಲ್ಲ ಒಂಥರ ಮೆಲುಕು ಆಗ್ತಾ ಹೋಗುವಂಥದ್ದು. ಕನ್ನಡದ ಉಪಭಾಷೆ ಆಗಿರುವಂತ ಅರೆ ಭಾಷೆ, ಇದು ಗೌಡ ಕನ್ನಡ ಅಂತೇಳಿ ಹೇಳ್ತಾರೆ. ಈ ಭಾಷೆ ನಾವಿಬ್ರು ಮಾತಾಡುವಂತ ಮಾತೃಭಾಷೆ. ನಮಗೆ ಮಾತೃಭಾಷೆಯಾಗಿ ಅರೆ ಭಾಷೆ ಕನ್ನಡದ ಒಂದು ಉಪಭಾಷೆ, ಹಳೆಗನ್ನಡಕ್ಕೆ ಹೋಲಿಕಿರುವಂತ ಒಂದು ಭಾಷೆ. ನಮ್ಮ ಈ ಮದುವೆಯ ಎಲ್ಲ ಕಾರ್ಯಕ್ರಮಗಳ ನಡೆಯುವಂಥದ್ದು, ಅದರ ಅವಲಂಬನೆ ಇರುವಂಥದ್ದು ಎಲ್ಲ ಸಂಪೂರ್ಣವಾಗಿ ಈ ಸೋಬಾನೆಯ ಮೇಲೆ ಹೋಗುವಂಥದ್ದು. ಈಗ ಹೇಳಿರುವ ಹೆಣ್ಣಿಳಿಸಿಕೊಂಡು ಹಾಡುವ ಸಮಯದಲ್ಲಿ ಆರತಿತ್ವ ಇದು ಉಂಟ ಅಲ್ಲ, ಅದು ಲಾಸ್ಟಿಗೆ ಆಗೋಗಿದ್ದು ಕೊನೆಗೆ. ಈಗ ಈ ಹೆಣ್ಣಿಳಿಸಿಕೊಟ್ಟ ನಂತರ ಬರುವಂತದ್ದು ಯಾವ್ದು? ವಹಿಸಿಕೊಡುವುದಿಲ್ಲ. ಹೆಣ್ಣು ಅಂದ್ರೆ ಗಂಡನ ಮನೆಗೆ ಕಳಿಸುವಾಗ ವಹಿಸಿಕೊಡುವಂಥದ್ದು, ವಹಿಸಿಕೊಟ್ಟು. ಈಗ ಹೇಳಿದ ಸೋಬಾನೆ ಮದುವೆ ಆದ ನಂತರ, ಮದುವೆ ಆದ ನಂತರದ್ದು ಗಂಡ ಅವರು ಎಲ್ಲ ಕಾರ್ಯಕ್ರಮ ಆಗಿ ಹುಡುಗಿಯನ್ನು ಗಂಡನ ಮನೆಗೆ ಕಳಿಸಿಕೊಡುವಾಗ ಮೊದಲಲ್ಲಿ, ಈಗೆಲ್ಲ ಮೊದಲೇ ಮಾಡ್ತಾರೆ, ಆದ್ರೆ ಇಲ್ಲ ಲಾಸ್ಟಿಗೆ, ಕೆಲವೆಲ್ಲ ಮುಂದಿನ ಕಾಲದಲ್ಲಿ ಲಾಸ್ಟಿಗೆ ಅವ್ರು ಮನೆ ಬಿಟ್ಟು ದಿಬ್ಬಣ ಕಳಿಸುವಾಗ ಈ ಹಾಡನ್ನು ಕಳಿಸಿ ಮತ್ತೆ ಅಲ್ಲಿ ಕಳಿಸಿ ಅವ್ರನ್ನ ಅಲ್ಲಿ ಕೂರಿಸಿ ಹಾಲು ಕೊಡಿಸಿ ಮತ್ತೆ ಗಂಡನ ಮನೆಗೆ ಕಳಿಸಿಕೊಡುವುದು. ನಮ್ಮ ಇಲ್ಲಿಯ ಮದುವೆ ಕೆಲವು ಹಿಂದಿನ ಸಮಯದಲ್ಲೆಲ್ಲ ಮನೆಯಲ್ಲೇ ನಡೆಯುವುದು. ಹೆಚ್ಚಿನ ಮದುವೆಗಳು ಮನೆಯಲ್ಲಿ ಹೌದು. ಅದು ಹುಡುಗಿಯ ಮನೆಯಲ್ಲಿ, ಹುಡುಗಿಯ ಮನೆಯಲ್ಲಿ. ಹುಡುಗನ ಕಡೆಯವರು ದಿಬ್ಬಣ ಬರ್ಬೇಕು, ಹುಡುಗನ ಕಡೆಯವರು ಹುಡುಗಿಯ ಮನೆಗೆ ದಿಬ್ಬಣ ಬರ್ಬೇಕು, ಹುಡುಗಿಯ ಮನೆ ಅಂಗಳದಲ್ಲಿ ಮದುವೆ ನಡೆಸಿ ಅಲ್ಲಿಂದ ಹುಡುಗಿಯನ್ನ ಕರ್ಕೊಂಡು ಹೋಗುವಂತ ಸಮಯ. ಪಚಾರ ಗಿಚಾರದಲ್ಲಿ ಮೊದಲ ಇತ್ತು, ಅದೆಲ್ಲ ಆಗಿಬಿಟ್ಟು ಮತ್ತೆ ಊಟ ಎಲ್ಲ ಮುಗಿಸಿಬಿಟ್ಟು ಮತ್ತೆ ಅವರನ್ನ ಗಂಡನ ಮನೆಗೆ ಕಳಿಸಿಕೊಡುವಾಗ ಈ ಹಾಡನ್ನು ಹೆಣ್ಣು ಚಿಲ್ಲಿ ಒಂದು ಮಂಟಪದಲ್ಲಿಟ್ಟು ಕಳಿಸಿಕೊಟ್ಟು ಅವರನ್ನು ಕೊಡುವುದು. ಇನ್ನು ಮುಂದೆ ಈಗ ಹೆಣ್ಣು ವಹಿಸಿಕೊಡುವಂತ ಒಂದು ಮಾತು, ಅದಕ್ಕೆ ಮಾತು. ಇದು ಬಹುಶಃ ಮಡಿಕೇರಿ, ಕೊಡಗಿನ ಕಡೆ ಇರುವಂತ ಒಂದು ಹೆಣ್ಣಿಳಿಸಿಕೊಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ನೀವು ಇದರಲ್ಲಿ ನೀವು ಲೋಪದೋಷಗಳನ್ನ ಹುಡುಕ್ಬೇಡಿ, ಯಾಕಂದ್ರೆ ನಮ್ಮ ತುಂಬಾ ಪುರಾತನದಿಂದ ನಡ್ಕೊಂಡು ಬಂದಿರುವಂತ ಒಂದು ಈ ಪದಗಳು ಕೆಲವೊಂದು ನಮ್ಮ ಇಲ್ಲಿಯ ಸುಳ್ಯ, ಪೆರಾಜೆ, ಮೂಲೆಯ ಇಲ್ಲಿಯ ಒಂದು ಅರೆಭಾಷೆ ಶೈಲಿ ಒಂದು ತರ ಇರಬಹುದು. ಮಡಿಕೇರಿ ಕಡೆ ಒಂದು ಅರೆಭಾಷೆ ಶೈಲಿ, ಭಾಗಮಂಡಲ ಇಲ್ಲಿ ನಮ್ಮ ಕರಿಕೆ ಕಡೆ ಒಂದು ಅರೆಭಾಷೆ ಶೈಲಿ ಬೇರೆ. ಹಾಗೆ ನಮ್ಮ ಒಳಗೆ ಕೂಡ ತುಂಬಾ ಭಾಷಾ ವ್ಯತ್ಯಾಸಗಳಿರುತ್ತದೆ. ಹಾಗೆ ನಾವೀಗ ಇವರು ಹೇಳುವಂಥದ್ದು ಈಗ ಸುಳ್ಯ ಪರಿಸರದ ಒಂದು ಹೆಣ್ಣನ್ನು ವಹಿಸಿಕೊಡುವಂತ ಒಂದು ಮಾತು. ಈ ಹೆಣ್ಣು ವಹಿಸಿಕೊಡುವಂತ ಒಂದು ಮಾತು ಏನಿದೆ, ಅದು ಕೆಲವು ಕಡೆ ಕನ್ನಡದಲ್ಲಿ ಇರ್ಬೋದು, ಕೆಲವು ಕಡೆ ತುಳುವಿನಲ್ಲಿ ಇರ್ಬೋದು, ಕೆಲವು ಕಡೆ ನಮ್ಮ ಇಲ್ಲಿ ಸುಳ್ಯದಲ್ಲಿ ಅರೆಭಾಷೆಯಲ್ಲಿದೆ. ಹಾಗಾಗಿ ನಾವೀಗ ಜನಾರ್ದನ ಗೌಡರು ಅದನ್ನ ಅವರು ಏನು ಕಲ್ತ್ಕೊಂಡು ಬಂದಿದ್ದಾರೆ, ಅವರು ಹೇಳ್ಕೊಂಡು ಬಂದಿದ್ದಾರೆ, ಅದು ಅರೆಭಾಷೆಯಲ್ಲಿರುವಂಥದ್ದು. ಈಗ ಅವರು ಅದರ ಒಂದು ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಂತರ ಹೆಣ್ಣು ವಹಿಸಿಕೊಡು ಹೇಗೆ ಅಂತ ಹೇಳ್ತಾರೆ. ಈಗ ಹುಡುಗನ ಮನೆಗೆ ಹೋಗುವಾಗ ಇದೊಂದು ವಹಿಸಿಕೊಡುವಂಥದ್ದು. ಅಂದ್ರೆ ಜೀವಮಾನದಲ್ಲಿ ಈ ಹುಡುಗಿಯ ಅರೆಭಾಷೆಯಲ್ಲಿ ಹೇಳಿದ್ರೆ ಜೀವನದಲ್ಲಿ ಹುಡುಗಿನ ಕಡೆ ಏನು ಆಗ್ತಾ ಇತ್ತ ಅದು ಹೇಳಿಕರೆ ಕೆಲವು ಕೂಗಿಕೊಂಡು ಹೋಗ್ತಾರೆ. ಇವನವರು ಸ್ವಲ್ಪ ಕೂಗುದು ಕಷ್ಟ ಕಡಿಮೆ. ಹಾಗೆ ಕೆಲವೊಂದು ಜೀವನ ಇನ್ನು ಮುಂದಿನ ಇದರಲ್ಲಿ ನಮ್ಮ ತಾಯಿಯ ಮನೇಲಿ ಹೇಗಿದ್ದರು ಹಾಗೆ ಆ ಗಂಡನ ಮನೇಲಿ ಹೇಗೆ ನಾವು ಬದುಕಿ ಬಾಳ್ಬೇಕು, ಹೇಗೆ ಇರ್ಬೇಕು, ಯಾವ ನಡತೆಯಲ್ಲಿ ಇರ್ಬೇಕು ಅಂತ ಕೆಲವರಿಗೆ ಅಂದ್ರೆ ಹೋಗುವಾಗ ಅವ್ರು ಸ್ವಲ್ಪ ಅವ್ರಿಗೆ ಬೇಸರದಲ್ಲಿ ಹೋಗ್ತಾರೆ. ಆ ರೀತಿ ಹೋಗುವಾಗ ನಾನು ಅದೊಂದು ಎರಡು ಮಾತು ಈಗ ಅದನ್ನು ಹೇಳಿಕೊಂಡು, ಈಗ ಹಿಂದಿನ ಕಾಲದ ಮದುವೆ ನಮ್ಮ ಇಲ್ಲಿನ ಪ್ರದೇಶ, ಈ ಕಾಡು ಪ್ರದೇಶದಲ್ಲಿ ಇದ್ದಂತ ಒಂದು ಹುಡುಗಿ ಇನ್ನೊಂದು ಯಾವುದೋ ಒಂದು ಕಾಡು ಮನೆಗೆ ಹೋಗಿ ಕಳಿಸಿಕೊಡುವಂತ ಅಲ್ಲಿಯ ಕಷ್ಟ ನಷ್ಟ ಹೇಗಿರ್ಬೋದು ನಾವು ಇದಿಲ್ಲ. ಮತ್ತೆ ಈಗ ವಾಹನಗಳ ವ್ಯವಸ್ಥೆ ಇದೆ, ಫೋನ್ ಇದೆ, ಹಾಗಾಗಿ ತುಂಬಾ ಸ್ವಲ್ಪ ಇವತ್ತು ಬೇಜಾರಾದ್ರೆ ಇವತ್ತು ಫೋನ್ ಮಾಡ್ಬೋದು, ಮಾತಾಡ್ಬೋದು. ಆದ್ರೆ ಆಗಿನ ಕಾಲಕ್ಕೆ ಬಹುಶಃ ಒಂದು ಹುಡುಗಿ ಅಲ್ಲಿ ಹೋದ ನಂತರ ತಿರುಗು ಬೆರಗು 8 ದಿವಸ ಕಳಿಬೇಕು. ಅಲ್ಲಿ ಅವರ ಈ ಮಾವ ಅತ್ತೆಯವರ ಭಾವಂದಿರ ಯಾರ ನಡತೆ ಏನು ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಮತ್ತೆ ಅಪರೂಪಕ್ಕೆ ಬರುವ ಮದುವೆ ಆದ ನಂತರ ದೀಪಾವಳಿ ಅಂತ 8 ಕುದುರದ ಆಟಿಕೆ ಅಂತೇಳಿ ಉಂಟು, ಅದಕ್ಕೆಲ್ಲ ಬರ್ತಾರೆ. ಇಂಥ ಕೂಡ ಬರುವಂತ ಅಂದ್ರೆ ಈಗ ಹೆಣ್ಣು ವಹಿಸಿಕೊಡುವಂಗೆ ಅದೇ. ಅಯ್ಯ ಮಾನೇರಿ ನಿನ್ನೆ ಬಾಸ್ರದಲ್ಲಿ ಸುಳ್ಯ ತಾಲೂಕು ಆಲೇಟಿ ಗ್ರಾಮದ ಕುಡಕಲ್ಲು ಓಮನತಗೌಡ ಮನೆಯಿಂದ ಮಡಿಕೆ ತಾಲೂಕು ಮಡಿಕೆನಾಡು ಪುತ್ಯಪುರ ಗ್ರಾಮದ ವ್ಯಾಪಾರಿ ಕೇಶವಗೌಡರ ಮನೆಗೆ ದಿಬ್ಬಣಗೊಂದ ಮುಖ್ಯಸ್ಥರಾರಯ್ಯ 10 ಕುಟುಂಬ 18 ಗೋತ್ರ ಬಂಧು ಬಾಂಧವರು ಮುಂತಾದ ಸಭೆ ಸರ್ವರು ಕೂಡಿರುವಲ್ಲಿ ಸುಳ್ಯ ತಾಲೂಕು ಆಲೇಟಿ ಗ್ರಾಮದ ಕುಡಕಲ್ಲು ಓಮನತಗೌಡ ಮನೆಯಲ್ಲಿ ಜನಿಸಿದ ವಿನೋದ ಎಂಬ ಗಂಡಿಗೂ ಮಡಿಕೆ ತಾಲೂಕು ಮಡಿಕೆನಾಡು ಪುತ್ಯಪುರ ಗ್ರಾಮದ ವ್ಯಾಪಾರಿ ಕೇಶವಗೌಡ ಮನೆಯಲ್ಲಿ ಜನಿಸಿದ ಸೌಮ್ಯ ಎಂಬ ಹೆಣ್ಣಿಗೂ ಹಾಗೂ ವ್ಯಾಪಾರಿ ಕೇಶವಗೌಡ ಮನೆಯಲ್ಲಿ ಹಾಕಿಂತ ಚಪ್ಪರದಲ್ಲಾಗಲಿ ಕಟ್ಟಿಯಂತ ಮೇಲ್ಕಟ್ಟಡಿಯಲ್ಲಿ ಮಹಾದೇವನ ಗ್ರಾಮದಲು ಮಹಾನುಭಾವರ ಸಭಿಕರ ಆಚರಣೆಗಳು ವಿವಾಹ ಇತ್ತಲ್ಲವೋ. ಆದರೆ ನೀವು ನಿನ್ನೆ ದಿಬ್ಬಣ ತರುವಾಗ ಸಟ್ಟಿ ಸೌಕರ್ಯದಿಂದ 1000 ಚಿನ್ನಬಣ್ಣವನ್ನು ತೊಡಿಸಿ ಮಧುವನ್ನು ಅಲಂಕರಿಸಿ ತಂದಿದ್ದೀರಲ್ಲವೋ, ಅದೇ ಪ್ರಕಾರ ನೀವು ದಿಬ್ಬಣ ತರುವಾಗ ಸಟ್ಟಿ ಸಾಹುಕಾರನಿಂದ 1000 ಚಿನ್ನಬಣ್ಣದಲ್ಲಿ ಹಾಕತುಕ್ಕ ಚಿನ್ನಕ್ಕಾಗಲಿ, ಬೇಳೆ ತುಕ್ಕ ಬೆಳ್ಳಿಗಾಗಲಿ, ಹೊರತುಕ್ಕ ಬಣ್ಣಕ್ಕಾಗಲಿ ಏನೊಂದು ಕೊಂದು ಕೊರತೆ ಇಲ್ಲದೆ ನೀವು ತಂದ ಪುರುಷನ ದ್ವಯ ಹಸ್ತಗಳಿಗೆ ನಾವು 4 ಹಸ್ತಗಳನ್ನಾಗಿ ಮಾಡಿಕೊಟ್ಟಿದ್ದೇವಲ್ಲವೋ.
ಆದರೆ ರೂಪದಲ್ಲಿ 3 ಲೋಕವನ್ನು ಪುಷ್ಪಪಾಣಿಗಳಿಂದ ಗೆಲಿದು ವಶಪಡಿಸಿಕೊಂಡು ಮನ್ಮಥನ ವಶಪಡಿಸಿಕೊಂಡು ಮನ್ಮಥನ ಹೀಯಾಳಿಸುವ ನಿಮ್ಮ ಪುರುಷನ ರತಿದೇವಿಯ ರೂಪ ಲೇಖ ಲಾವಣ್ಯಗಳಲ್ಲಿ ಯುಕ್ತಳಾದ ನೀವು ನಮ್ಮ ಕನ್ಯಮಣಿಯನ್ನು ಅಗ್ನಿಸಾಕ್ಷಿಯಾಗಿ ನಾವು ನಿಮಗೆ ಪಾಣಿಗ್ರಹಣ ಮಾಡಿಕೊಟ್ಟಿದ್ದೇವಲ್ಲವೋ ಆದರೆ ಪಾಣಿ ಕೊಟ್ಟಿದ್ದೇವಲ್ಲವೋ ಅಯ್ಯ ನಮ್ಮ ಹೆಣ್ಣು 7 ವರ್ಷಗಳ ಶಿಶುವು ಮೃದುವಾದ ಬಾಲ ಭಾಷೆಗಳಿಂದ ಆಟ ಪಾಠಗಳಿಂದ ಮಾತಾಪಿತರ ಹಂಬದಲ್ಲಿ ಆಡಿಕೊಂಡಿದ್ದ ಶಿಶುವು ಇಂಥ ಶಿಶುವನ್ನು ರಕ್ಷಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣು ಬೀಸುವ ಗಾಳಿಯನ್ನಾಗಲಿ ಸುರಿಯುವ ಮಳೆಯನ್ನಾಗಲಿ ಕಾಯುವ ಬಿಸಿಲನ್ನಾಗಲಿ ಸಹಿಸಲಾರಳು ಜಡದಾರಿ ಕಿರಣಗಳಿಗೆ ಬಾಡುವಂತ ಶಿಶುವು ಇಂಥ ಶಿಶುವನ್ನು ರಕ್ಷಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣು ಹಸಿ ಕಡಿಯಲಾರಳು ಒಣಗಿಲು ಮುರಿಯಲಾರಳು 1 ಮೈಲು ಪರ್ಯಂತರ ನಡೆದು ಸೊಪ್ಪು ಕಟ್ಟಿಗೆ ತರಲಾರಳು ಬೀಟಿ ಒನಕೆ ಎತ್ತಿ ಭತ್ತ ಕುಟ್ಟಲಾರಳು ಅಂಗಳ ಗುಡಿಸಲಾರಳು ಕೊಟ್ಟಿಗೆಂದ ಸೆಗಣಿ ಎತ್ತಲಾರಳು ಬಿಸಿ ಇಳಿಸಲಾರಳು ತಣಿಪು ಎತ್ತಲಾರಳು ಗಂಗಡದಲ್ಲಿ ಕೈ ಮುಗಿದು ದೇವರಿಗೆ ಬಯಸಿಕೊಂಡು ಅಂಗಡದಲ್ಲಿ ಆಡಿಕೊಂಡಿರುವ ಶಿಶು ಇಂಥ ಶಿಶುವನ್ನು ರಕ್ಷಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣು ವಸ್ತ್ರವನ್ನು ಉಡಲಾರಳು ಚಿನ್ನಾಭರಣ ಧರಿಸಲಾರಳು ಲಾಲಾಟದ ತಿಲಕವನ್ನು ಇಡಲಾರಳು ಬಿಸಿಲು ಗಾಳಿಯನ್ನೆರಳು ಬೆಂಕಿ ನೀರನ್ನೆರಳು ಕೀಳು ಮೇಲನ್ನೆರಳು ಸುಗುಣ ದುರ್ಗುಣಗಳನ್ನು ಅರಿಯಳು ಇಂಥ ಶಿಶುವಿಗೆ ಊಟ ಮಾಡುವ ಅನ್ನದಲ್ಲಾಗಲಿ ಉಡುವ ವಸ್ತ್ರದಲ್ಲಾಗಲಿ ಸಂಕೋಪಲ ರೀತಿಯಲ್ಲಿ ಸರಿಪಡಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ಮಾನ್ಯರೇ ನಮ್ಮ ಹೆಣ್ಣಿಗೆ ಮಾವನರ ಮನೆಗುಣ ಅರಿಯುದು ಅತ್ತೆಮರ ಅತಿಗೆಲ್ಸ್ ತಿಳಿಯದು ಪತಿಯ ಭಕ್ತಿಯನ್ನು ಅರಿಯುದು ಸಖಿಯರ ಗುಣಪಶನ ಅರಿಯುದು ಬಿಸಿಲಲ್ಲಿ ಬೆಂದವಳಲ್ಲ ಮಳೆಯಲ್ಲಿ ನೆನೆದವಳಲ್ಲ ನಿರಂತರವು ಸೂರ್ಯನ ವಹಿಸುವ ತಾವರೆಯಂತೆ ಚಂದ್ರನ ನೆನೆಯುವ ನೈದಲೆಯಂತೆ ಮಳೆಗಾಲವನ್ನು ವಹಿಸುವ ಮತ್ಸ್ಯಕುಲದಂತೆ ಕಾರ್ಮಿಕಗಳನ್ನು ವಹಿಸುವ ಬೆಳ್ಳಿಕೆಯಂತೆ ಮೇಘದ ನಿರ್ವಹಿಸುವ ನೀಲಕಂಠಂತೆ ತಾಯಿಯನ್ನು ವಹಿಸುವ ಎಳೆಗರುವಂತೆ ಅನುಗಾಲವು ಜನಕರ ಹಂಬಲ ತಕ್ಕ ಮುದ್ದು ಬಾಲಕಿಯನ್ನು ಮಾತಾಪಿತರಲ್ಲಿ ಪ್ರತಿಯಾಗಿ ರಕ್ಷಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣು ಮುಂದೆ ಸೂರ್ಯನಿಗೆ ಪ್ರಭಾದೇವಿ ಹಾಗೂ ಚಂದ್ರನಿಗೆ ರೋಹಿಣಿ ಹಾಗೂ ವಶಿಷ್ಠನಿಗೆ ಅತ್ಯಂಶ ಅಂಶಿಯು ಹಾಗೂ ದೇವೇಂದ್ರಿಗೆ ಸತಿಜೀವಿ ಹಾಗೂ ಸಾವಿತ್ರಿಗೆ ಸತ್ಯವನ್ನಾಗೂ ರಾಮನಿಗೆ ಸೀತಾದೇವಿ ಹಾಗೂ ವಸಂತನಿಗೆ ತಂಗಾಳಿ ಸೇರಿದಂತೆ ತಾವರಿಗೆ ಮರಿದುಂಬಿಕೊಡಂತೆ ಪುರುಷನಿಗೆ ರತಿದೇವಿ ಸೇರಿದಂತೆ ಈ ದಂಪತಿಗಳಲ್ಲಿ ಮುಂದೆ ಭೇದ ಉಂಟಾಗದ ರೀತಿಯಲ್ಲಿ ಹಿತೋಪಕ್ಕಾಗಿ ಸರಿಪಡಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣಿಗೆ ಕಡೆಬೆಯಲ್ಲಿ ಎಂಗಲಿಲ್ಲ ನೆತ್ತಿಯಣ್ಣೆ ಆರಲಿಲ್ಲ ಬಾಯಿ ಹಲ್ಲು ಕಳೆಯಲಿಲ್ಲ ಅಂಗೈಗರೆ ಮಾಜಲಿಲ್ಲ ಅಂಗಾಲಿಗೆ ಧೂಳು ಸೋಕಲಿಲ್ಲ ಬುದ್ಧಿಜ್ಞಾನ ಬರಲಿಲ್ಲ ಹೆತ್ತ ತಾಯಿ ತಂದೆ ನೆನಪು ಮರೆಯಲಿಲ್ಲ ಇಂಥ ಸುಗೆ ನಾಳೆ 10 ಗುಂಟು ಬರುವಲ್ಲಿ ಅತ್ತೆಮ್ಮನವರ ಕೈಗುಣ ಗೊತ್ತಿಲ್ಲವಂತಲೂ ಮಾವಯ್ಯನವರ ಬಾಯಿಗುಣ ಗೊತ್ತಿಲ್ಲವಂತಲೂ ಭಾವಂದಿರ ಭಾವನೆ ಗೊತ್ತಿಲ್ಲವಂತಲೂ ಅಕ್ಕ ತಂಗಿರ ಹಂಗಿಗೆ ಒಳಪಡಲಂತಲೂ ಕುಟುಂಬದ ಕೂಟಕ್ಕೆ ಸೇರ್ಲವಂತಲೂ ಪುರುಷನ ಮೈಗುಣ ಗೊತ್ತಿಲ್ಲವಂತಲೂ ಇರುವ ಸಂಭಾಷಣೆಯಲ್ಲಿ ಆ ಕೆಲಸ ಗೊತ್ತಿಲ್ಲ ಈ ಕೆಲಸ ಗೊತ್ತಿಲ್ಲವಂತಲೂ ಬರುವ ಕುಟುಂಬದ ದೋಷಗಳನ್ನು ತಾಗದಂತೆ ಸರಿಪಡಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣು ತವರಿಗೆ ಬರಬೇಕಂತ ಅಪೇಕ್ಷೆ ಇದ್ದಾಗ ಉಡುವುದಕ್ಕೆ ಯೋಗ್ಯದ ವಸ್ತ್ರವನ್ನು ಧರಿಸುವುದಕ್ಕೆ ಯೋಗ್ಯದ ಕುಪ್ಪಸವನ್ನು ಧರಿಸುವುದಕ್ಕೆ ಯೋಗ್ಯದ ಚಿನ್ನಾಭರಣವನ್ನು ಹಾದಿಪಾಲರಿಗೆ ಬುತ್ತಿಯನ್ನು ಜೊತೆಗೆ ಉಳಿದನ್ನು ಸಹ ಸೇರಿಸಿ ಕಳಿಸಿಕೊಡುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣಿಗೆ ಊಟ ಮಾಡೋದಕ್ಕೆ ಬೆಳ್ಳಿ ಬಟ್ಟಲನ್ನು ಕೈ ತೊಳೆದಕ್ಕೆ ಬಂಗಾರದ ಗಿಂಡಿಯನ್ನು ಮಲಗುವುದಕ್ಕೆ ಯೋಗ್ಯದ ನವರತ್ನ ಖಚಿತವಾದ ಮರಸೀಲೆಯ ಮಂಚವನ್ನು ವಾಹನಕ್ಕೆ ಯೋಗ್ಯದ ಕರಿತುರಗಳ ಸಂದಣಿಯನ್ನು ಕರೆಯುವುದಕ್ಕೆ ಯೋಗ್ಯದ ಗೋಗುಲ ಹೆಣ್ಣನ್ನು ಸೇವೆಗೆ ಯೋಗ್ಯವಾದ ದಾಸದಶಿಯನ್ನು ಬಳುವಳಿಯಾಗಿ ಕೊಟ್ಟಿದ್ದೇವೆ. ಅಲ್ಲದೆ ನಮ್ಮ ಹೆಣ್ಣಿನಲ್ಲಿ 1000 ಸೆರಗಿನಲ್ಲಿ 1000 ಚಿನ್ನಮಾಡ ಕೂಡ ಕೊಟ್ಟಿದ್ದೇವೆ. ಈ ದತ್ತಾತ್ರವನ್ನು ಸಟ್ಟಿ ಸಾವುಕರನಿಗೆ ಬಡ್ಡಿ ಬಸಿ ಕೊಟ್ಟು 1ಕ್ಕೆ 10 10ಕ್ಕೆ 100 100ಕ್ಕೆ 1000 ಗಟ್ಟಲೆಯಲ್ಲಿ ವೃದ್ಧಿಪಡಿಸಿಕೊಳ್ಳುವಂತ ಮಾನ್ಯರು ಯಾರಯ್ಯ. ಅಯ್ಯ ನಮ್ಮ ಹೆಣ್ಣು ವಾನರ ಬಳಗವು ವಿಪಿನಾಂತರ ವರಸಂಜೆ ಕುಲಕುಲವು ಪ್ರತಿವಸ್ತ್ರ ಸ್ತ್ರೀಯರ ತೊರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಮಾತಾಪಿತರ ಹಂಬಲದಲ್ಲಿ ಇರತಕ್ಕವಳು. ಆದರೆ ಇನ್ನು ಮುಂದೆ ಅತ್ತೆ ಎಂಬುದರಲ್ಲಿ ತಾಯಿ ಅಂತಲೂ ಮಾವ ಎಂಬುದರಲ್ಲಿ ತಂದೆ ಅಂತಲೂ ಪತಿ ಎಂಬುದರಲ್ಲಿ ದೇವನಂತಲೂ ಭಾವಿಸಿ ಕನ್ಯಾದಾನ ಮಾಡಿದ ಕನ್ಯೆಯು ಮಹಾದೇವನ ಗ್ರಹದಲ್ಲೂ ಮಹಾನುಭಾವರ ಸಭಿಕರ ಆಶೀರ್ವಾದದಲ್ಲೂ ಪುತ್ರ ಪೌತ್ರ ಕಾಳತ್ರ ವಂಶಾವೃದ್ಧಿಯಾಗಿ ಸರ್ವಗುಣ ಸಂಪತ್ತು ಸಮೃದ್ಧಿಯಾಗಿಯೂ ಪ್ರವರ್ಧ ಮಾನವಾಗಿಯೂ ದೀರ್ಘಾಯುಷ್ಯವಾಗಿಯೂ ಬಾಳುವಂತೆ ಚಂದ್ರಶೇಖರನಾದ ಕ್ರಿಯಂಬಕನಾದ ಗಂಗಾಧರನಾದ ಪಾಲನೇತ್ರನಾದ ಶ್ರೀ ಪಾರ್ವತಿ ರಮಣನು ಅನುಗ್ರಹಿಸಲಿ. ಅಲ್ಲದೆ ಬೆಳಗಿನ ಜಾವದ ಬೆಳಕಿನಂತೆ ಪ್ರಕಾಶಿಸುವ ಕೊಂಬಿನ ಕಾಂತಿಯುಳ್ಳ ಸಂಧ್ಯಾರಾಗದಂತೆ ದೇವ ಹೆಣೆಯುವ ಕುಂಕುಮುಳ್ಳ ಬಾಲ ಸೂರ್ಯ ಹೊಳೆಯುವಂತೆ ರತ್ನಕಿರಣಂತೆ ಪ್ರಬಲಿಸ್ತಾ ಉದಯಾದ್ರಿ ಶಿಖರದೊಪ್ಪುವ ಪರ್ವತ ಸಿದ್ಧ ಶ್ರೀ ಪ್ರಧಾನನಾದ ವಿಘ್ನೇಶ್ವರನು ವಿಘ್ನತೆಯಿಂದ ಈ ದಂಪತಿಗಳಿಗೆ ಪರಮ ಸೌಭಾಗ್ಯವನ್ನು ದಯಪಾಲಿಸಲಿ. ಅಲ್ಲದೆ ಸಕಲ ದೇವತೆಗಳಿಂದ ಸೇವಿತಳಾದ ಐಹಣ ಮಂಗಳ ರೂಪಿಣಿಯಾದ ಸಕಲ ದುರ್ಗಕಂಠ ನಿವಾರಣೆಯಾದ ದುರ್ಗಾಂಬಿಕೆ ದಯದಿಂದ ಜಲೈರರು ಐಶ್ವರ್ಯ ಸಂಪನ್ನರಾಗಿ ಬಾಳಿರಿ. ಇಷ್ಟು ಮತ್ತೆ ವಹಿಸಿಕೊಡು ಅಷ್ಟೇ. ಮತ್ತೆ ಇದು ಹುಡುಗಿ ಮನೆ ಹೋಗನ ಹತ್ತುಕೊಂಡು 18 ಗೊತ್ತೇಳಿ ವಹಿಸಿಕೊಟ್ಬಿಡು. ನೀವ್ ಹೇಳೋದು ಅದು ಹೇಳಕ ಅಲ್ಲ, ಅದು ಹೇಳಿರಿ ಈಗ ಅದು ಕೂಡ ಅದು ವಹಿಸಿಕೊಡಿಗೆ ಹೇಳು ಕೊಟ್ಟುಬಿಟ್ಟು ಈ ವಹಿಸಿಕೊಡೋ ಮಾತು ಆದ ಮೇಲೆ ಇನ್ನು ಇದು 10 ಊರುಗೌಡ್ರ ಕೆಲಸ ಅದ್ರ ಕೂಡ ಇವಾಗ ಗೊತ್ತುಂಟು, ಅದರ ಹೇಳಿಕೊಟ್ಟವೆ. ಹೇಳಿ. 10 ಕುಟುಂಬ 18 ಗೋತ್ರ ಬಂಧು ಬಾಂಧವರು ಮುಂತಾದ ಸಭೆ ಸರ್ವರು ಕೂಡಿರುವಲ್ಲಿ ನೀವು 2 ಕೈಯಾಗಿ ತಂದು ಕೊಟ್ಟಲಿಗೆ ನಾವು 4 ಕೈಯನ್ನ ಕೂಡಿಸಿಕೊಟ್ಟು ಅಂದೆಂದ ಕೊಟ್ಟ ಹೆಣ್ಣನ್ನು ನೀವು ಚೆಂದೆಂದು ಬಾಳಿಕೊಳ್ಳುವರಾಗಿ ಆಗ ನಾವು ಹುಲ್ಲುಗಟ್ಟಿ ಎತ್ತಿ ಕೊಟ್ಟಲಿಗೆ ನೀವು ರತ್ನದ ಗಂಡಿತ ಸದಾ ಬಾಳಿಸಿಕೊಳ್ಳುವರಾಗಿ ಈ ವಧುವರನ್ನು ಮನೆಯ ಸಾಧನಕ ಮತ್ತು ಊರುಗೌಡ ದೀಪನಸರಿಗೆ ಒಪ್ಪಿಸಿಕೊಡ್ತೇವೆ. ಇದು ಅಲ್ಲಿ ಅಲ್ಲಿಗೆ ಹೇಳ್ಬಿಟ್ಟು ಮತ್ತೆ ಅವ್ರು ಕಳಿಸಿಕೊಡ್ಬೋದು. ಇನ್ನೊಂದು ಹಾಡು
ಇದಾಗಿದೆ ಒಂದು ಒಂದು ಸಣ್ಣ ಅದು ಇಲ್ಲಂಗೆ ಅದು ಹೇಳು ಅದು ಇಲ್ಲಿ ಹೋಕನೆ ಹೇಳುದು ಅಂದ್ರೆ ಅದು ಮಂಟಪಲೆ ಹಿಡಿದು ಕೆಲವು ಸ್ವಲ್ಪ ನಿಂತವೆ, ಕೆಲವು ಸ್ವಲ್ಪ ಹೋಕಣಿದಂಗೆ ಹೇಳಿ ಸುರುಗೆ ಹೆಣ್ಣು ಇಳಿಸಿ ಕೊಡುದು ಇದರ ಅಡಿಲಿ ಮೇಲ್ಕಟ್ಟಡಿ ಅಲ್ಲಿ ಇದು ಉಂಬಕ್ಕೆ ಮುಂದೆ 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 ಅದಾಗಿದೆ. ಉಂಡುದು ಬಂದ ಮೇಲೆ ಅಲ್ಲ ಇದಂದ್ರೆ ಈಗ ಈಗಿನ ಕಾಲದಲ್ಲಿ ಮುಂದಿನ ಕಾಲದಲ್ಲಿ ಊಟ ಎಲ್ಲ ಆದ ನಂತರ ಹೋದ ಮೇಲೆ ಇಲ್ಲಿ ಕೊಟ್ಟು ಬಿಡುದು, ಇಲ್ಲಿಂದ ಕೊಟ್ಟು ಮತ್ತೆ ಇಲ್ಲಿಂದ ಕಳಿಸಿಕೊಟ್ಟು ಈಗೆಲ್ಲ ಈಗ ಮಂಟಪ ಎಲ್ಲ ಮಾಡುವಲ್ಲ. ಹೌದು, ಈಗ ಮಾಡಿ ನಾವು ಕಂಡ ಈಗಿನ ಮದುವೆ ಆಗಿದೆ ಅವು ಗಂಡೆಣ್ಣು ಉಂಬಕೋಕೆ ಮುಂದೆ ಇದೆಲ್ಲ ಮುಗಿಸಿದ್ದು ಮುಂದೆ 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 ಆಮೇಲೆ ಊಟಕ್ಕೆಲ್ಲ ರೆಡಿ, ಊಟ ಇದೆಲ್ಲ ಆಗಿ ಬಿಟ್ಟು ಮತ್ತೆ ಊಟ. ಈಗ ಹಂಗೆ ಈಗೆಲ್ಲ ಈಗಿನ ಕಾಲ ನೋಡಿ ಇದು ದಿನ ಹೋದಂಗೆ ಕೆಲವೆಲ್ಲ ಬದಲಾವಣೆ ಆಗ್ತದೆ. ನಮ್ಮ ಮದುವೆಗ ಈಗ ನಮ್ಮ ಗೌಡ್ರಿಗಳ ದಾರಿಯಲ್ಲಿ ಈಗ ಬೇರೆ ಸಮುದಾಯದ ಕೂಡ ಬಂದದ್ದು ನಡೆಸಿಕೊಡುವಂತ ಪರಿಸ್ಥಿತಿ ಬಂದ್ಬಿಟ್ಟು ಬಹುಶಃ ಈಗಿನ ಜನತೆ ನಮ್ಮ ಪ್ರಾಯದವು ಬಹುಶಃ ಒಂದು 20ರಿಂದ ಮೇಲಿನ ಪಟ್ಟ 40ರೊಳಗೆ ಯಾರು ನಾವೆಲ್ಲ ನಾವೆಲ್ಲ ಇದರ ಬಗ್ಗೆ ಭಾರಿ ಜಾಗೃತಿ ಇರಬೇಕು. ನಮ್ಮ ಸಂಪ್ರದಾಯ ನಾವೇ ಉಳಿಸಿಕೊಳ್ಬೇಕು, ಬೇರೆ ಬಾಕಿ ಇಲ್ಲ ಇದರಲ್ಲಿ. ನಾವು ನೀವು ತಿಳಿದ ಎಲ್ಲಿ ಮದುವೆ ಆಗ್ತಟ್ಟು ಅಲ್ಲಿ ಇಂಥ ಸಂಪ್ರದಾಯಗಳ ಇಂಥ ಒಂದು ಮಧ್ಯಸ್ಥಿಕೆ ಮಾಡೋದು ಊರುಗೌಡ್ರಿಗ ಇವರೆಲ್ಲರ ಯಾರ್ಯಾರು ಇದರ ಬಗ್ಗೆ ಕೆಲವು ಪುಸ್ತಕ ಕೂಡ ಉಂಟು, ಅಕಾಡೆಮಿಯಿಂದ ಮಾಡಿದುಂಟು, ಕೆಲವು ವ್ಯಕ್ತಿಗೆ ಬರೆದ ಪುಸ್ತಕ ಎಲ್ಲ ಉಂಟು. ಅದರ ಬಗ್ಗೆ ಸ್ವಲ್ಪ ನೀವು ಕಣ್ಣಾಡಿಸಿ. ಅವೆಲ್ಲೂ ಮೊಬೈಲ್ ಮೊಬೈಲ್ ನೋಡುವೆ, ವಿಡಿಯೋ ನೋಡುವೆ ಎಲ್ಲ ಭಾರಿ ಲಾಯ್ಕ್. ಆದ್ರೆ ನಮ್ಮ ಸಂಸ್ಕೃತಿ ಒಳದರೆ ಮಾತ್ರ ನಾವು ಬಹುಶಃ ಇನ್ನೊಂದು 100-200 ವರ್ಷಕ್ಕೆ ನಾವು ಉಳಿವು. ಇಲ್ಲದ್ರೆ ಉಂಟಲ್ಲ ದಿನ ಹೋದಂಗೆ ನಾವು ಎಲ್ಲ ಮರೆತುಕೊಂಡು ಹೋದೇವೆ, ನಾವೆಲ್ಲ ಹೊರಟಿ ನಾವು ಕೂಡಿಯಾಗಿ ಹೋದೇವೆ. ಈಗ ಇವು ಇನ್ನೊಂದು ಸೋಬಾನೆ ಹೇಳುವೆ. ಬಹುಶಃ ಕನ್ನಡ ವೀಕ್ಷಕರಿಗೆ ನಾವಿಬ್ರು ಮಾತಾಡುತ್ತಿರುವಂತ ಒಂದು ಭಾಷೆ ಅರೆ ಭಾಷೆ ಅಂತ ಹೇಳಿ ಬಹುಶಃ ಯಾರಿಗೆ ಅರ್ಥ ಆಗದಿದ್ರೆ ಕ್ಷಮಿಸಿ, ಸ್ವಲ್ಪ ಅರ್ಥ ಆಗ್ಬೋದು ನಿಮಗೆ. ನಮ್ಮ ಮಾತೃಭಾಷೆ ಆಗಿದ್ರೆ ಕೆಲವೊಂದು ಬಾರಿ ನಮ್ಮ ಮಧ್ಯ ಮಾತುಕತೆಯಲ್ಲಿ ಅರೆ ಭಾಷೆ ಬರಬಹುದು. ಇನ್ನು ಈಗ ಹೆಣ್ಣನ್ನ ಕಳಿಸಿಕೊಡುವ ಹೊತ್ತಿನಲ್ಲಿ ಹೇಳುವಂತ ಒಂದು ಸೋಬಾನೆ ಹಾಡು. ಈಗ ಹೆಣ್ಣನ್ನು ಕಳಿಸಿಕೊಡುವಾಗ ಒಂದು ಚಿಕ್ಕ ಒಂದು ಸೋಬಾನೆ ಉಂಟು, ಅದನ್ನು ಈಗ ನಾನು ಮುಂದುವರಿಸ್ತೇನೆ. ಹೋಗಿ ಬಾರಮ್ಮ ಹೋಗಿ ಬಾ ಮಗಳೇ, ಹೋಗಿ ಬಾರಮ್ಮ ಹೋಗಿ ಬಾ ಮಗಳೇ, ಸೌಭಾಗ್ಯವತಿ ಭಾಗೀರಥಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೋಗಿ ಬಾರಮ್ಮ ಹೋಗಿ ಬಾ ಮಗಳೇ, ಮರಳುಗಾಡಿನ ನಡುವೆಯಾಗಿ ಮರಳುಗಾಡಿನ ನಡುವೆಯಾಗಿ ನದಿಯಂತೆ ಹರಿದು ಬಾ ಮಗಳೇ, ಮರಳುಗಾಡಿನ ನಡುವೆಯಾಗಿ ನದಿಯಂತೆ ಹರಿದು ಬಾ ಮಗಳೇ, ಹೋಗಿ ಬಾರಮ್ಮ ಹೋಗಿ ಬಾ ಮಗಳೇ, ಬಲಗಾಲ ಮುಂದಿಟ್ಟು ಪತಿ ಮನೆಗೆ ನಡಿ ಮಗಳೇ, ಬಲಗಾಲ ಮುಂದಿಟ್ಟು ಪತಿ ಮನೆಗೆ ನಡಿ ಮಗಳೇ, ಹೋಗಿ ಬಾಳು ಬೆಳಗು ಮಗಳೇ, ಬಲಗಾಲ ಮುಂದಿಟ್ಟು ಪತಿ ಮನೆಗೆ ನಡಿ ಮಗಳೇ, ಹೋಗಿ ಬಾಳು ಬೆಳಗು ಮಗಳೇ, ಸೂರ್ಯ ರವಿಚಂದ್ರರಿರುವ ತನಕ ಸೂರ್ಯ ರವಿಚಂದ್ರರಿರುವ ತನಕ ಹೋಗಿ ಬಾಳು ಬೆಳಗು ಮಗಳೇ, ಸೂರ್ಯ ರವಿಚಂದ್ರರಿರುವ ತನಕ ಹೋಗಿ ಬಾಳು ಬೆಳಗು ಮಗಳೇ, ಹೋಗಿ ಬಾರಮ್ಮ ಹೋಗಿ ಬಾ ಮಗಳೇ, ಸತಿಗೆ ಪತಿಯು ಪತಿಗೆ ಸತಿಯು, ಸತಿಗೆ ಪತಿಯು ಪತಿಗೆ ಸತಿಯು, ಕೋಟಿ ಕೋಟಿ ಜನರು ಮೆರೆವರು, ಸತಿಗೆ ಪತಿಯು ಪತಿಗೆ ಸತಿಯು, ಕೋಟಿ ಕೋಟಿ ಜನರು ಮೆರೆವರು,
ಹೋಗಿ ಬಾರಮ್ಮ ಹೋಗಿ ಬಾ ಮಗಳೇ ಸೌಭಾಗ್ಯವತಿ ಭಾಗೀರಥಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೋಗಿ ಬಾರಮ್ಮ ಹೋಗಿ ಬಾ ಮಗಳೇ. ಇದು ಹೆಣ್ಣಿನ ಕಳಿಸಿಕೊಡುವ ಮನೆಗೆ ಕಳಿಸಿಕೊಡುವ ಒಂದು ಪ್ರಶ್ನೆ ಮಟ್ಟಿಗೆ ಅರೆಭಾಷೆ ಗೌಡ್ರುಗಳ ಮದುವೆಯಲ್ಲಿ ಒಟ್ಟು ಎಷ್ಟು ಶೋಭನೆಗೆ ಒಂದು ಇರಕು ಅಂತ ಹೇಳುವಂಥದ್ದು. ಹುಟ್ಟು ಮತ್ತೆ ಇತ್ತು. ಈಗ ಹುಟ್ಟು ಅದು ಮುನ್ನದ ಬಿಟ್ಟು ಬಿಡಮ್ಮ, ಅದದ್ದು ಎರಡು ಮಾತು ಹೇಳು. ಅಲ್ಲ ಶೋಭನೆ ಸುಮಾರು ಹುಟ್ಟು, ಎಷ್ಟು ಹುಟ್ಟು ಹೇಳ್ರೆ, ಆದ್ರೆ ನಮಗೆ ಮುಖ್ಯವಾಗಿದೆ ಇದು ಮುಖ್ಯನೇ ಇದು. ಅಲ್ಲ ಇದು ಮದುವೆಗೆ ದಿನಲ್ಲಿ ಮದುವೆಗೆ ದಿನ ಅದು ಹುಟ್ಟು, ಇದು ಹೆಣ್ಣು ಅಲ್ಲ ಇದು ಆರತಿ ಹಾಡುಗಳು ಉಂಟು. ಮದುವೆಗೆ ದಿನ ಇದು ಎಣ್ಣರ್ಶನ ಮಾಡಿ ಉಂಟು, ಆ ಹಾಡು ಉಂಟು. ಮತ್ತೆ ಮದುವೆಗೆ ಕೂರಿಸುವಾಗ ಅದೊಂದು ಹಾಡು ಉಂಟು. ಹೌದು, ಹಸೆಬರಿಗೆ ಉಂಟು. ಮತ್ತೆ ಮದುವೆಗೆ ಸೊಪ್ಪು ತರುವಾಗ ಇದು ಮದುವೆಗೆ ಸೊಪ್ಪು ಮರಕ್ಕೆ ಹೋಗಿ ತರುವಾಗ ಆಗಲು ಹಾಡು ಉಂಟು. ಹೇಳಿದ್ರೆ ಎಷ್ಟು ಹಾಡು ಉಂಟು, ಎಲ್ಲದಲ್ಲಿ ಉಂಟು. ಆದ್ರೆ ಕೆಲವರಿಗೆ ಗೊತ್ತಿಲ್ಲ ಅಷ್ಟೇ, ಕಲ್ತವರಿದ್ದಾರೆ. ಜನಾರ್ದನ ಗೌಡ್ರು ಹಿಂಗೆ ಹಂಗೆ ನಮ್ಮ ಅರೆಭಾಷೆ ಸಮುದಾಯದಲ್ಲಿ ಮತ್ತೆ ಅರೆಭಾಷೆ ಸಮುದಾಯದಲ್ಲಿ ನಾವು ಸುಮಾರು ಜನ ಇರುವ ಕಲಾವಿದರು ಅವಕ್ಕೆಲ್ಲಕ್ಕೊಂದು ದೊಡ್ಡ ನಮಸ್ಕಾರ. ಯಾಕಂದ್ರೆ ಕಲೆ ನಮ್ಮ ಇದ್ರ ಒಡಿಸಿಕೊಂಡು ಹೋಗ್ತಿರುವ ಅವೇ ಅವನು ಊರುಗೌಡ್ರು ವಹಿಸಿಕೊಡವು ಇಂಥವೇ ನಮ್ಮ ಒಂದು ಬೆನ್ನೆಲುಬು. ಪದ್ಧತಿನ ಬಿಟ್ಟು ಕೊಡದೆ ಓಡಿಸುವ ಒಂದು ಕೆಲಸ ಮಾಡುವ. ಮದುವೆ ಎಲ್ಲವೂ ಅದೇವೆ, ಜಂಬರ್ ಎಲ್ಲವೂ ತಂದೇವೆ, ಎಲ್ಲ ಆಗಿ ಹೋದೆ. ಆದ್ರೆ ಇಂಥ ಒಂದು ಯಾವ್ದು ಬೆನ್ನೆಲುಬಾಗಿ ಯಾವ್ದು ಅದನ್ನ ಓಡಿಸಿಕೊಂಡು ಇಂಥ ವ್ಯಕ್ತಿಗ ನೀವು ಇಂಥವ್ರ ನೀವು ಪ್ರೋತ್ಸಾಹ ಕೊಡೋಕು. ಬಹುಶಃ ಎಲ್ಲಾರು ನಿಮ್ಗೆ ಮದುವೆಯಲ್ಲಿ ಕೆಲವು ಕ್ರಮ ಗೊತ್ತಿಲ್ಲದ್ರೆ ನೀವು ಇಂಥ ವ್ಯಕ್ತಿಗಳ ನೀವು ಒಂದು ಫೋನ್ ಮಾಡಿ ತಿಳ್ಕೊಳಕ್. ಇನ್ ಕೇಸ್ ನೀವ್ ಎಲ್ಲಾರು ಅವರ ಕರಿಯಕ್ಕೆ ಸಾಧ್ಯ ಆದ್ರೆ ಅವರ ಕರೀನಿ. ಊರ್ಲಿ ನಿಮ್ಮಲ್ಲಿ ಗೊತ್ತಿರೋ ಇದ್ರೆ ಬಾರಿ ಒಳ್ಳೇದು. ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಊರ್ಲಿರುವಂತ ನೆರೆಕಲ್ಲಿರುವಂತ ಒಂದು ಊರುಗೌಡರಾಗಿರ್ಬೋದು, ಶೋಭಾನೆ ಹೇಳವಾಗಿರ್ಬೋದು, ಅದ್ರ ಕ್ರಮ ಗೊತ್ತಿರೋ. ಕೆಲವು ಶೋಭಾನೆನೂ ಹೇಳಿದ್ಲೆ ಊರುಗೌಡ್ರು ಮಾಡುದಿಲ್ಲ, ಆದ್ರೆ ವಿಷಯ ಪೂರ ಗೊತ್ತಿರೋ ಅಂತ ವ್ಯಕ್ತಿಗಳು ಕೂಡ ನಾವು ಮಾತಾಡಿಸಿಗೋಣ ಇಂಥ ಇದರಲ್ಲಿ. ಹಂಗೆ ನಮ್ಮ ಜನಾರ್ದನ ಗೌಡ್ರ ಒಂದು ನಂಬರ್ ಕೂಡ ನಾ ಕೆಳಗೆ ಹಾಕಿದ್ದೇನೆ. ಯಾರಿಗಾರ ಈ ನೆರೆಕರೆಯಲ್ಲಿ ಅಂದ್ರೆ ಪರಿಚಯದವಕ್ಕೆ ಸಾಧಾರಣ ಎಲ್ಲ ಗೊತ್ತಿರೋದು. ಸುಳ್ಳೆಲ್ಲಿ ಎಲ್ಲಿಯಾರು ನೀವ್ಗೆ ಎಲ್ಲಾರು ಒಂದು ಮದುವೆ ಮಾಡಿಕೊಂಡು ಈಗ ಪೇಟೆಗೆ ಹೋಗಿ ಮದುವೆ ಮಾಡುವೆ, ಹಿಂಗೆ ಎಲ್ಲಾರು ಒಂದು ಅಗತ್ಯತೆ ಇದ್ದರೆ ನಾ ಇವರ ನಂಬರ್ ಹಾಕಿದ್ದೆ, ನೀವು ಫೋನ್ ಮಾಡಿ ತಿಳ್ಕೊಳಕ್. ಎಲ್ಲಾರು ಇವರ ಮಧ್ಯಸ್ಥಿಗೆ ಇವು ಬೇಕು ಅಂತ ಹೇಳಿದ್ರೆ ಅವರ ಫೋನ್ ಮಾಡಿ ನೀವು ಅವರ ಕರಿಯಕ್. ಹಾಗೆ ಇನ್ನು ಮುಂದೆ ಈ ನಮ್ಮ ಅರೆಭಾಷೆ ಸಮುದಾಯ ಆಗಿರ್ಬೋದು, ತುಳುವಿನವ್ರು ಯಾರು ಇದ್ದೀರಾ ನೀವೆಲ್ಲ ಒಂದು ಗೊತ್ತಿರುವಂತವ್ರು. ಇನ್ನು ಕೆಲವಷ್ಟು ಶೋಭಾನೆಗಳು ನಾವು ಇದರಲ್ಲಿ ಈ ನನ್ನ ಚಾನೆಲ್ ಅಪ್ಲೋಡ್ ಮಾಡೋದಿದ್ದೇನೆ. ಬೇರೆ ಬೇರೆ ಒಂದು ಹಾಡುವವರು ಕಲಾವಿದರ ಮುಖಾಂತರ ಇದನ್ನ ಅಪ್ಲೋಡ್ ಮಾಡೋದು. ಇವರು 3 ಈಗ ಮುಖ್ಯ ವಿಷಯದ ಮೇಲೆ ಇವರು ಈಗ ನಮ್ಮ ಹತ್ರ ಮಾತಾಡಿದ್ರು. ಹಾಗೆ ಯಾರು ಗೊತ್ತಿರೋ ಇದೆ ಮಡಿಕೇರಿ ಕಡೆ ಯಾರು ಇದ್ರೆ ಎಲ್ಲರೂ ಇದು ನನ್ನ ಕೆಳಗಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹತ್ರ ನಾನು ಬಂದು ಆ ಶೋಭಾನೆ ಹಾಡನ್ನ ಗೊತ್ತಿರೋ ವಿಷಯನ ನಾನು ರೆಕಾರ್ಡ್ ಮಾಡಿ ಈ ಚಾನೆಲ್ನಲ್ಲಿ ಹಾಕ್ತೇನೆ. ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಇವತ್ತು ನಾನು ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳನ್ನ ತರೋದಿದ್ದೇನೆ. ಇದು ಈ ಚಾನೆಲ್ನಲ್ಲಿ ಬಹುಭಾಷಾ ಚಾನೆಲ್ ಆಗಿರುವುದರಿಂದ ಇದರಲ್ಲಿ ಕನ್ನಡ, ಅರೆಭಾಷೆ, ತುಳು, ಮಲಯಾಳಂ, ಹಿಂದಿ, ತೆಲುಗು ಮುಖ್ಯವಾಗಿ ಇಷ್ಟು ಈ ಭಾಷೆಗಳಲ್ಲಿ ಇರಬಹುದು. ಅದೇ ಹೆಚ್ಚಿನ ವಿಷಯಗಳನ್ನ ನಾನು ಕನ್ನಡದಲ್ಲಿ ಹಾಕೊಂಡಿದ್ದೇನೆ. ಅದರ ಜೊತೆಗೆ ಬೇರೆ ಸಾಂಸ್ಕೃತಿಕ ಇರ್ಬೋದು, ಕೆಲವು ಟೂರಿಸಂ ಪ್ಲೇಸಸ್, ಇಂಥ ಹಲವಾರು ವಿಷಯಗಳನ್ನ ಇದರಲ್ಲಿ ಹಾಕೊಂಡಿದ್ದೇನೆ. ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡಬೇಕು. ಹಾಗೆ ಈ ಚಾನೆಲ್ ಇನ್ನಷ್ಟು ವಿಷಯಗಳನ್ನು ತರಲಿಕ್ಕೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಹಾಗೆ ಇವತ್ತು ನನಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತ ಜನಾರ್ದನ ಗೌಡ್ರು ಮತ್ತು ಅವರ ಕುಟುಂಬದವರು, ಅವರ ಅಣ್ಣ ಕೇಶವ ಗೌಡ್ರು ಅವರಿಗೆ ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು. ನನ್ನ ಪರವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಬರುವಂತ ನಮ್ಮ ಅರೆಭಾಷೆ ಯುವಜನತೆಯ ಪರವಾಗಿ ನಿಮಗೆ ಧನ್ಯವಾದಗಳು. ಯಾಕಂದ್ರೆ ಇದೊಂದು ಅಮೂಲ್ಯವಾದ ಸೊತ್ತು. ಬಹುಶಃ ನಮಗೆ ಇವತ್ತು ಅರ್ಥ ಆಗ್ಲಿಕ್ಕೆ ಇಲ್ಲ ಇದರ ಇಷ್ಟು ತೂಕದ ಒಂದು ವಿಷಯ ಬಗ್ಗೆ ನಾವು ಮಾತಾಡಿದ್ದೇವೆ ಅಂತ ಹೇಳಿದ್ರೆ. ಒಂದೊಂದು ದಿವಸ ಇದಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆ ಬರುವಂತ ದಿನಗಳು ಬರ್ತದೆ. ಆಗ ಈ ವಿಡಿಯೋ ಅಮೂಲ್ಯವಾಗಿರ್ತದೆ ಮತ್ತು ಕೆಲವಷ್ಟು ಜನಗಳಿಗೆ ಇದು ಉಪಕಾರ ಮಾಡಬಹುದು ಅಂತ ತಿಳ್ಕೊಳ್ತಾರೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಧನ್ಯವಾದಗಳು. ನನ್ನ ಹಾಡನ್ನು ಎಲ್ಲರೂ ಆಲಿಸಿ ಕೇಳಿದಕ್ಕೆ ನನಗೆ ತುಂಬಾ ಸಂತೋಷ ಆಗಿರ್ಬೋದು. ಧನ್ಯವಾದ.